ಸದ್ಗುರು ಸಿದ್ಧಾರೂಢರಡಿದಾವರೆಗಳಿಗೆ ನತನಪ್ಪುತ್ತ ಪರಮ ಸದ್ಗುರುಗಳಾಗಿರ್ತಕ್ಕಂತಹ ಗುರುನೀಲಕಂಠಾರ್ಯರನ್ನು ಹೃತ್ಕಮಲದಳು ಧ್ಯಾನ ಮಾಡುತ್ತಾ ಬಲ್ಲಂತಹ ಜ್ಞಾನಿಗಳ ವೃಂದಕ್ಕೆ ನತಮಸ್ತಕನಾಗಿ ಈ ದಿನದ ವಿಚಾರಕ್ಕೆ ನಾವು ಪ್ರವೇಶ ಮಾಡೋಣ. ಆತ್ಮಸ್ವರೂಪಿಗಳಿರ ಹೋದ ಸಾರಿ ಶರೀಫ್ ಅಜ್ಜಾರವರ ಅನೇಕ ಲೀಲಾ ಪ್ರಸಂಗಗಳನ್ನು ನಾವು ತಿಳಿಯುವಂಥವರಾದ್ವಿ. ಲೀಲಾ ಪ್ರಸಂಗಗಳನ್ನು ತಿಳಿಯುವಂಥವರಾದ್ವಿ. ಈ ದಿನ ಆ ವಿಚಾರಗಳನ್ನು ಮತ್ತೆ ಮುಂದುವರಿಸೋಣ. ಶರೀಫ್ ಅಜ್ಜಾರವರು ಸಾಮಾನ್ಯರಲ್ಲ, ಆತ್ಮಜ್ಞಾನಿಗಳಾಗಿದ್ದರು, ಆತ್ಮಾನುಭವಿಗಳಾಗಿದ್ದರು. ಮತ್ತು ಅಷ್ಟೇ ಅಲ್ಲ, ವರಕವಿಗಳು. ಎಲ್ಲ ವರಕವಿಗಳೇ ಬೇರೆ, ನರಕವಿಗಳೇ ಬೇರೆ. ತಿಣುಕುತ್ತಾ ಬರೆಯೋರು ನರಕವಿಗಳು. ಇದ್ದದ್ದನ್ನು ಇದ್ದ ಹಾಗೆ ಆ ಕ್ಷಣಕ್ಕೆ ಪ್ರೇರಣೆಗೊಂಡು ಆ ವಿಷಯಕ್ಕೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ಷಣಕ್ಕೆ ರಚಿಸತಕ್ಕಂತಹ ಏನಿದೆಯಲ್ಲ ಆ ಪದಗಳು, ಅದು ಶರೀಫರಂತಹ ಮಹಾ ಕವಿಗಳಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಇಲ್ಲಿ ಹೇಳ್ತಾರ, ಆತ್ಮಾನುಭವಿಗಳು ಶರೀಫರು ಜೀವನದ ಬದುಕಿನಲ್ಲಿ ವಿಶಾಲವಾಗಿರ್ತಕ್ಕಂತಹ ಬೀದಿ ಒಳಗೆ ಅವರು ಭಾಳಷ್ಟು ನೋಡಿದರು, ಭಾಳಷ್ಟು ಕಂಡುಕೊಂಡ್ರು, ಭಾಳಷ್ಟು ಬುದ್ಧಿವಾದ ಹೇಳಿದರು. ಏನು ಹೇಳಬೇಕು ಅದೆಲ್ಲವನ್ನು ಕೂಡ ಅವರು ಹೇಳಿದರು. ಯಾರು? ಶರೀಫ್ ಅಜ್ಜಾರವರು. ಹಿಂಗೆ ದಾರಿ ಒಳಗೆ ಸಾಮಾನ್ಯವಾಗಿರ್ತಕ್ಕಂತಹ ಸಂಗತಿಗಳನ್ನೇ ಹಾಡಿನ ಮೂಲಕ ಅವರು ಜನರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಅಂತಕ್ಕಂಥದ್ದು ಮಾಡಿದರು. ಲೌಕಿಕ ಸಾಮಾನ್ಯ ಸಂಗತಿಗಳೇ ಶರೀಫರ ಕೈಯಲ್ಲಿ ಅಸಮಾನತೆಯ ಪಟ್ಟಕ್ಕೇರಿದವು. ಸಾಮಾನ್ಯ ತಗೊಳ್ರಿ, ಸಾಮಾನ್ಯ ಒಂದು ಸಂತಿಗೆ ಹೋಗೋದು, ಅಲ್ಲಿ ಒಬ್ಬ ಮುದುಕಿ ಬಿದ್ದಿದ್ದು, ಆಮೇಲೆ ಸಂತಿ ಒಳಗಿರ್ತಕ್ಕಂಥ ಸಾಮಾನುಗಳು ಎಂಥವು, ಬಿದ್ದಿಯಬ್ಬೆ ಮುದುಕಿ, ಬಿದ್ದಿಯಬ್ಬೆ ಅಂತಕ್ಕಂಥದ್ದು. ಅಲ್ಲಿ ಎಂಥವು ಸಿಗ್ತಾರ, ಬಿಲ್ಲಿಗೊಂದು ಕೊತ್ತಂಬರಿ ಸೀಡು, ಇಂಥವೆಲ್ಲ ಸಿಗ್ತಕ್ಕಂಥದ್ದು. ಹೌದಾ? ಇವತ್ತು ತಂದ್ರೆ ನಾಳೆ ಏನಾಗ್ತತಿ, ಕೊಳತು ಹೋಗ್ತದೆ. ಅವು ಏನು ಉಳಿತಕ್ಕಂಥದ್ದಲ್ಲ. ಹೌದಾ? ಅಂದ್ರೆ ಬದುಕು ಕೂಡ ಅಷ್ಟೇ, ಬಾಳು ಕೂಡ ಅಷ್ಟೇ. ಅಂದ್ರೆ ಆ ನಶ್ವರತೆಯ ಬಗ್ಗೆ ತಿಳಿಸುವುದಕ್ಕಾಗಿ ಅವರು ಅನೇಕ ವಿಚಾರಗಳನ್ನು ಅವರು ತಿಳಿಸುವಂತ ಬಂದರು. ಹಂಗೆ ಲೌಕಿಕ ಸಾಮಾನ್ಯ ಸಂಗತಿಗಳನ್ನೇ ಕುರಿತುಬಿಟ್ಟು ಶರೀಫ್ ಅಜ್ಜಾರವರು ಸಾಕಷ್ಟು ಹಾಡುಗಳನ್ನು ಮೂಲಕ ತಿಳಿಸಿದರು. ಲೌಕಿಕ ಸಣ್ಣ ವಸ್ತು ಘಟನೆಗಳು ಲೌಕಿಕ ಮಹಿಮೆಯನ್ನು ಪಡೆದವು. ಅವ್ರ ಬಾಯಿ ಒಳಗೆ ಒಂದು ಸಲ ಏನು ಇದಕ್ಕೆ ಹೋದಾಗ, ಯಾವುದಾದ್ರೂ ಒಂದು ತತ್ವಪದ ಹಾಡ್ರಿ ಅಂತ ಅಂದಾಗ, ಕೋಡಗಣ ಕೋಡಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಣ ಕೋಡಿ ನುಂಗಿತ್ತ. ಈ ಹಾಡಿಂದು ಮುಂದಿನ ದಿನ ನಾವು ವಿಚಾರ ಮಾಡೋಣ. ಯಾಕಂದರೆ ಇದು ಗಡಿಗಿನ ವಚನ, ಸಾಕಷ್ಟು ವಿಚಾರಗಳು ಇದರಲ್ಲಿ ಇದೆ. ಯಾಕಪ್ಪ ಅಂದರೆ ಎಲ್ಲಾದ್ರೂ ಕೂಡ ಕೋಡಗನ ಕೋಡಿ ನುಂಗ್ಲಿಕ್ಕೆ ಸಾಧ್ಯ ಏನು? ಕೋಡಗ ಅಂದರೆ ಮಂಗಣ್ಣ ಅಂತ. ಕೋಳಿ ಅದು ನುಂಗ್ಲಿಕ್ಕೆ ಸಾಧ್ಯ ಐತೇನು? ಎಷ್ಟು ವಿರುದ್ಧಾಂಶಗಳು ಇಲ್ಲಿದ್ದಾವ. ಆದರೆ ಇದು ಗಡಿಗಿನ ರಹಸ್ಯಾತ್ಮಕವಾಗಿರ್ತಕ್ಕಂಥ ವಿಚಾರ. ಸಂಪೂರ್ಣವಾಗಿ ಲೌಕಿಕದಲ್ಲೂ ತಗೋಬೋದು, ಆಧ್ಯಾತ್ಮಿಕದಲ್ಲೂ ತಗೋಬಹುದು. ಎರಡು ಅರ್ಥಗಳು ಸಾಮಾನ್ಯವಾಗಿ ಶರೀಫ್ ಅಜ್ಜಾರವರ ಹಾಡಿನಲ್ಲಿ ಇರ್ತಿದ್ವು ಅಂತಕ್ಕಂಥದ್ದು. ಆದರೂ ಕೂಡ ಅನಿತ್ಯವಾದದ್ದಕ್ಕೆ ನಿತ್ಯತ್ವದ ಪಟ್ಟಗಟ್ಟಿದರು.
ಅನಿತ್ಯ ವಸ್ತು ಯಾವುದು? ಇವೆಲ್ಲ ಅನಿತ್ಯ ವಸ್ತುನೇ. ನಾವೆಲ್ಲ ವ್ಯವಹಾರ ಮಾಡ್ತಾ ಇರೋದಾಗಲಿ, ದಿನ ಬಳಕೆ ವಸ್ತಾಗಲಿ, ಮತ್ತೊಂದಾಗಲಿ, ಎಲ್ಲವೂ ಕೂಡ ಅನಿತ್ಯ ವಸ್ತುಗಳೇ. ಹೌದಾ? ಹಳ್ಳಿಯ ಸಾಮಾನ್ಯ ಜನರ ಮಧ್ಯದಲ್ಲಿ ಅವ್ರು ಹೆಂಗಿದ್ರು? ಸಾಮಾನ್ಯರಂತೆ ಇದ್ದರು. ಯಾರು? ಶರೀಫಜ್ಜಾರವರು ಅಸಾಮಾನ್ಯರಂತೆ ಬದುಕಲಿಲ್ಲ. ಹೌದಾ? ನಾನು ಎಲ್ಲ ತಿಳಿದಿದ್ದೇನಪ್ಪ, ನಾನು ವಿದ್ಯಾವಂತಪ್ಪ, ನಾನು ಎಲ್ಲ ಬಲ್ಲೆ ಅಂತಕ್ಕಂಥ ಭಾವ ಎಲ್ಲೂ ವ್ಯಕ್ತ ಮಾಡಲಿಲ್ಲ ಅವರು. ಹೌದಾ? ಸಾಮಾನ್ಯರೊಳಗೆ ಸಾಮಾನ್ಯರಾಗಿ ಇದ್ದು ಅವ್ರ ಜೊತೆಗೆ ಅವರು ಏನು ಮಾಡಿದರು? ಸಾಮಾನ್ಯರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅವರಿಗೂ ಅವ್ರ ಜೊತೆಯಲ್ಲೇ ಸಾಗಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅಷ್ಟೇ ಅಲ್ಲ, ಅವರನ್ನು ತಮ್ಮ ಹಾದಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದರು. ಏನು ತಮ್ಮ ಹಾದಿ ಯಾವುದು? ಆತ್ಮ ಕಲ್ಯಾಣ ಅಂತಕ್ಕಂಥದ್ದು. ಅದಕ್ಕಾಗಿ ಅವರು ಹಗಲು ಇರುಳು ದುಡಿದ್ರು. ಅದಕ್ಕಾಗಿ ದಣಿದ್ರು ಅಂತಕ್ಕಂಥದ್ದು. ಇಹದ ಅಗ್ಗದ ವಸ್ತುವಿನಲ್ಲಿ ಶರೀಫರು ಸಗ್ಗದ ಅನುಭವಾಮೃತವನ್ನು, ಇಹದ ಅಗ್ಗ ಅಂದರೆ ಸೋವಿ ಅಲ್ವಾ? ಅಂಥ ಸೋವಿ ವಸ್ತುವಿನಲ್ಲೂ ಕೂಡ ಶರೀಫರು ಸ್ವರ್ಗದಂತಹ ವಿಚಾರಗಳನ್ನು ಹೇಳಿದರು ಅಂತ. ಸ್ವರ್ಗ ಅಂದರೆ ಏನು? ಸ್ವರ್ಗ ಅಂದರೆ ಆನಂದದ ತಾಣ ಅಂತ. ಹೌದಾ? ಹಂಗೆ ಅಂತಹ ವಸ್ತುವಿನಲ್ಲೂ ಅಂತಹ ವಸ್ತುವನ್ನು ವಿಚಾರಗಳನ್ನು ಹೇಳಿ ಅನುಭವದ ಅಮೃತವನ್ನು ಕುಡಿಸಿದರು, ನಮ್ಮನ್ನೆಲ್ಲ ತಣಿಸಿದರು ಅಂತಕ್ಕಂಥದ್ದು. ಆದ್ದರಿಂದ ಅಲ್ಪವಾದದ್ದು ಭೂಮತೆಯನ್ನು ಪಡೆಯಿತು ಅಂತಕ್ಕಂಥದ್ದು. ಭೂಮತೆಯನ್ನು, ಅಲ್ಪ ಅಂದರೆ ಸ್ವಲ್ಪ, ಭೂಮತೆ ಅಂತಕ್ಕಂಥದ್ದು ವಿಸ್ತಾರವಾದದ್ದು, ಅನಂತವಾದದ್ದು. ಆ ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ಮಹತ್ತರವಾಗಿರ್ತಕ್ಕಂತಹ ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಚಾರಗಳು ಕೂಡಿರ್ತಿದ್ವು ಅಂತಕ್ಕಂಥದ್ದು. ವೇದಾಂತ ವಾಕ್ಯಗಳನ್ನು ಶಾಸ್ತ್ರದ ರೂಪದಲ್ಲಿ ಹೇಳ್ತಕ್ಕಂಥದ್ದು ಒಂದು ವಿಧಿ. ಆದರೆ ಸಾಮಾನ್ಯರಂತೆ ಸಾಮಾನ್ಯ ಭಾಷೆ ಒಳಗೇ ಇವರು ವೇದಾಂತವನ್ನು ತಿಳಿಸಿರ್ತಕ್ಕಂಥದ್ದು ಏನೈತಲ್ಲ, ಅದು ಬಹಳ ದೊಡ್ಡದು. ಸಾಮಾನ್ಯರಂತೆ ಸಾಮಾನ್ಯವಾದ ಭಾಷೆ ಒಳಗೆ ತಿಳಿಸಿದರು. ಯಾಕಪ್ಪ ಅಂದ್ರೆ ವೇದಾಂತದ ಪರಿಭಾಷೆನೇ ಬೇರೆ. ಅದು ನಮಗೆ ತಿಳ್ಕೊಬೇಕಂದ್ರೆ ಭಾಳ ಕಷ್ಟ ಅಂತಕ್ಕಂಥದ್ದು. ಹಾಗೆ ಒಂದು ಸರಿ ಏನಾಯ್ತು ಅಂದ್ರೆ, ಅತ್ತಿಗೇರಿ ಗ್ರಾಮದ ಒಬ್ಬ ಹೆಣ್ಮಗಳನ್ನು ಹಳ್ಳಿಗುಡಿ ಗ್ರಾಮಕ್ಕೆ ಕೊಟ್ಟಿತ್ತು. ಹೌದಾ? ಅತ್ತಿಗೇರಿ ಗ್ರಾಮದ ಒಬ್ಬಳ ಹೆಣ್ಣುಮಗಳನ್ನು ಹಳ್ಳಿಗುಡಿ ಗ್ರಾಮಕ್ಕೆ ಕೊಟ್ಟಿತ್ತು. ಅವಳು ಗಂಡನ ಮನೆಗೆ ಮೊದಲ ಸಲ ಹೊರಟು ನಿಂತಾಳ. ಯಾರು? ಆ ತಾಯಿ ಗಂಡನ ಮನೆಗೆ ಹೊರಟು ನಿಂತಾಳ. ಹೊಸ ಮಾಲಗಿತ್ತಿ. ಏನದು? ಅವಳು ಹೊಸ ಮಾಲಗಿತ್ತಿ. ಓಣಿ ಯಾಕಪ್ಪ ಅಂದ್ರೆ ಹೊಸ ಮದುಮಗಳು ಅಂದ ತಕ್ಷಣವೇ ಓಣಿ ತುಂಬ ಕರ್ಕೊಂಡು ಹೋಗೋರು ಜಾಸ್ತಿ, ಉಡಿ ಅಕ್ಕಿ ಹಾಕೋರು ಜಾಸ್ತಿ. ಅವಳು ಉಡಿ ಅಕ್ಕಿ ಹಾಕ್ಕೊಂಡು ಬರ್ತಾ ಇದ್ದಾಳೆ. ಅವಳ ತಂದೆ ಮನೆ ಬಾಗಿಲಲ್ಲಿ ನಿಂತಾನ. ಅದೇ ಸಮಯಕ್ಕೆ ಶರೀಫರು ಅಜ್ಜಾರು ಬರ್ತಾ ಇದ್ದಾರೆ. ಶರೀಫಜ್ಜಾರವರು ಬರ್ತಾ ಇದ್ದಾರೆ. ಎದುರು ನೋಡ್ತಾ ಇದ್ರು ಇವರು ಕೂಡ. ಏನು? ಎದುರು ಯಜಮಾನ ನೋಡ್ತಾ ಇದ್ದ. ಮತ್ತು ಇವರು ಕೂಡ ಅವ್ರ ಕಡೆ ನೋಡ್ತಾ ಇದ್ದಾರೆ ಯಜಮಾನರು. ಸರಿ, ಇವರು ಆ ಹುಡುಗಿನೂ ಕೂಡ ನೋಡಿದರು. ಇವರು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇನು ಆ ಕ್ಷಣಕ್ಕೆ? ಹುಚ್ಚು ಹುಡುಗಿ ಏನನ್ನಕತ್ತಾಳ? ಹುಚ್ಚು ಹುಡುಗಿ ಗಂಡನ ಮನೆಗೆ ಹೊರಟಿದ್ದಾಳೆ. ಏನು? ಹುಚ್ಚು ಹುಡುಗಿ ಗಂಡನ ಮನೆಗೆ ಹೊರಟಿದ್ದಾಳ. ಅವಳ ಜೀವನ ಶರೀಫ್ ಅವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಆಶೆ ಮಾಡಿದ್ದ. ಎಷ್ಟೋ ಮಂದಿ ಮದುವೆ ಒಳಗೆ ಪುಣ್ಯವಂತರನ್ನು ಕರೀತಾರೆ.
ಸಾಧು ಸಂತರನ್ನು ಕರಿತಕ್ಕಂಥ ಒಂದು ಪರಿಪಾಠ. ಯಾಕಪ್ಪ ಅಂದ್ರೆ ಹಿರಿಯರ ಆಶೀರ್ವಾದದಿಂದ ಆ ಮದುವೆ ದಾಂಪತ್ಯ ಸುಗಮವಾಗಿ ಸುಖಮಯವಾಗಿ 100 ಕಾಲ ಬಾಳಿ ಅಂತಕ್ಕಂಥ ಉದ್ದೇಶ. ಶರೀಫರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಆಶೆ ಮಾಡಿದರು. ದಿನಾಲೂ ಅದೇ ಹೊತ್ತಿಗೆ ಬರ್ತಿದ್ದರು. ಒಂದು ಹೊತ್ತಿತ್ತು, ಒಂದು ಸಮಯ ಇತ್ತು. ಆ ಸಮಯಕ್ಕೆ ಸರಿಯಾಗಿ ಶರೀಫಜ್ಜಾರವರು ಸರಿಯಾಗಿ ಬರ್ತಿದ್ದರು. ಆದರೆ ಈ ದಿವಸ ಸ್ವಲ್ಪ ತಡ ಮಾಡಿ ಬಂದಿದ್ದರು. ಈ ರೀತಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಇನ್ನೂ ಶರೀಫಜ್ಜಾರು ಬರಲಿಲ್ಲ ಅಂತ ಹೇಳಿ ಆ ಯಜಮಾನ ಅಂದ್ಕೊಳ್ಳೋಷ್ಟರಲ್ಲಿ ಶರೀಫಜ್ಜಾರವರು ಬರ್ತಾ ಇದ್ದಾರೆ. ಬಂದರು. ಮಗದೊಂದು ಕಡೆ, ಈ ಕಡೆಯಿಂದ ಶರೀಫಜ್ಜಾರು ಬಂದರು. ಮಗದೊಂದು ಕಡೆ ಮಗಳು ಹೊರಟು ನಿಂತಾಳ. ಆಗ ಆ ತಂದೆ ಶರೀಫರ ಬಳಿಗೆ ಬಂದ, ಯಪ್ಪ ನಿನ್ನ ಮಗಳು ಗಂಡನ ಮನೆಗೆ ಹೊಂಟಾಳ. ಏನಂದವನು, ಯಪ್ಪ ನಿನ್ನ ಮಗಳು ಗಂಡನ ಮನೆಗೆ ಹೊಂಟಾಳ, ಅವಳಿಗೆ ಆಶೀರ್ವಾದ ಮಾಡೋ ತಂದೆ ಅಂತ ಹೇಳಿ ಅವನು ಶರೀಫಜ್ಜಾರವರಿಗೆ ಬೇಡಿಕೊಂಡ. ಶರೀಫರು ಅವನನ್ನು ಒಂದ್ಸಲಿ ನೋಡ್ತಾ ಇದ್ದಾರೆ, ಮಗಳನ್ನು ಒಂದ್ಸಲಿ ನೋಡಿದರು, ನಕ್ಕರು ಅಷ್ಟೆ. ಆಗಂತಾರ, ಹುಚ್ಚಪ್ಪ. ಏನಂತಾರ? ಹುಚ್ಚಪ್ಪ, ಕರೆಯದಲೇ ಇಲ್ಲಿಗೆ ನಾವು ಎಲ್ಲಿಂದಲೋ ಬರ್ತೀವಿ, ಯಾರು ಏನೂ ನಮಗೆ ಕರೆದಿಲ್ಲ, ಹೌದಾ? ನಾವು ಬರಬೇಕಾದ್ರೆ ಯಾವುದೂ ಆಮಂತ್ರಣ ಇಲ್ಲ, ಡೋಲು ಭಜಂತ್ರಿ ಇಲ್ಲ, ಯಾರೂ ಬಾರಿಸಿಲ್ಲ, ಹೌದಾ? ನಾವು ಕರೆಯದಲೇ ಈ ಭೂಮಿಗೆ ಎಲ್ಲಿಂದ ಬಂದೇವೋ ನಮಗೆ ಗೊತ್ತಿಲ್ಲ. ಆದರೆ ಲೌಕಿಕದಲ್ಲಿ ನಾವು ಬಂದಿದ್ದೀವಿ, ಹೇಳ್ತೀವಿ. ಎಲ್ಲಿಂದ? ವಿದ್ಯಾನಗರದಿಂದ ಬಂದೆ, ಕುಂಬಾರ ಓಣಿಯಿಂದ ಬಂದೆ, ಮತ್ತೊಂದು ಕಡೆಯಿಂದ ಬಂದೆ ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ಈ ಭೂಮಿ ಮೇಲೆ ನಾವು ಬರಬೇಕಾದ್ರೆ ಎಲ್ಲಿಂದ ಬಂದ್ವಿ ಗೊತ್ತಿಲ್ಲ. ಅದಕ್ಕೆ ಅವನ ನೋಡಿ ನಗ್ತಾರ. ಹುಚ್ಚಪ್ಪ, ಜನರು ಕರೆಯದಲೇ ಇಲ್ಲಿಗೆ ಎಲ್ಲಿಂದಲೋ ಬರ್ತಾರೆ. ಒಂದು ದಿವಸ ಹೇಳ್ದೆ ಕೇಳದೆ ಎಲ್ಲಿಗೋ ಹೋಗ್ಬಿಡ್ತಾರೆ. ಯಾರಿಗಾರ ಗೊತ್ತೈತಾ ಎಷ್ಟು ಜನ ಹೋಗಿದ್ದಾರೆ ಇವತ್ತಿನ ದಿನ? ನಾನು ಇಂಥಲ್ಲೇ ಹೋಗಿದ್ದೀನಿ ಅಂತ ಹೇಳಿ ಯಾರು ಹೇಳ್ಯಾರಪ್ಪ? ಯಾರೂ ಹೇಳಿಲ್ಲ, ಹೌದಾ? ಯಾರೂ ಹೇಳಿಲ್ಲ. ಕೆಲವರು ಎಲ್ಲಿ ಹೋಗ್ತಾರೆ? ಮಣ್ಣಿಗೆ ಹೋಗ್ತಾರೆ, ಕೆಲವರು ಅಗ್ನಿಗೆ ಹೋಗ್ತಾರೆ, ಕೆಲವರು ಮಣ್ಣಿಗೆ ಹೋಗ್ತಾರೆ, ಕೆಲವರು ಅಗ್ನಿಗೆ ಹೋಗ್ತಾರೆ. ಬಂದದ್ಯಾಕೆ, ಹೋಗೋದೆಲ್ಲಿಗೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅಂದ್ರೆ ನಾವು ಎಷ್ಟು ಅಜ್ಞಾನಿಗಳಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು. ಬಂದದ್ಯಾಕೆ ಅನ್ನೋದು ಗೊತ್ತಿಲ್ಲ, ಬಂದದ್ದು ಎಲ್ಲಿಂದ ಅನ್ನೋದು ಗೊತ್ತಿಲ್ಲ, ಹೋಗೋದು ಎಲ್ಲಿದಿಗೆ ಅನ್ನೋದು ಗೊತ್ತಿಲ್ಲ. ಹೀಗಿರಬೇಕಾದ್ರೆ ಇಂಥ ಅಜ್ಞಾನಿಗೆ ನಾನು ಹೇಗೆ ಆಶೀರ್ವಾದ ಮಾಡಿದೋ ಅಂದರು. ನೋಡ್ರಿ, ಎತ್ತಕ್ಕ ಇದು ಲೌಕಿಕದ ಸುದ್ದಿ. ಈ ಲೌಕಿಕದ ಸುದ್ದಿ ಒಳಗೆ ಎಂಥ ಅಲೌಕಿಕ ವಿಚಾರ ಅಂತಕ್ಕಂಥದ್ದು ಶರೀಫಜ್ಜಾರು ಇದು ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾಮಾನ್ಯರಿಗೂ ಕೂಡ ಮನಸ್ಸಿಗೆ ತಟ್ಟಬೇಕು. ಹೌದಲ್ಲ, ಶರೀಫಜ್ಜಾರವರು ಹೇಳ್ತಾ ಇರೋದು ಎಷ್ಟು ಸತ್ಯ, ಇದು ಮನಸ್ಸಿಗೆ ನಾಡ್ತಕ್ಕಂತಹ ಮಾತುಗಳು. ಸರಿ, ಈ ಇಂಥ ಅಜ್ಞಾನಿಗಳಿಗೆ ನಾವು ಏನಂತ ಆಶೀರ್ವಾದ ಮಾಡಬೇಕು? ಹೌದಲ್ಲ, ನಿಜವಾಗ್ಲೂ ಕೂಡ ನಾವು ಸುಜ್ಞಾನಿಗಳ ಇಲ್ಲ. ಹೀಗಿರಬೇಕಾದ್ರೆ ನಾವು ಎಲ್ಲಿಗೆ ಹೋಗಬೇಕಾಗಿತ್ತು? ಸುಖ ಹುಡುಕುವ ನಾವು ಸುಖ ಬೇಕು ಅಂತೀವಿ, ಆದ್ರೆ ಮುಖ ಎಲ್ಲಿ ಮಾಡಿದ್ದೀವಿ? ಯಾವ ಕಡೆ ಮಾಡಿದ್ದೀವಿ? ದುಃಖದ ಕಡೆಗೆ ಮುಖ ಮಾಡಿದ್ದೀವಿ. ನಾವು ಎಲ್ಲಿ ಮಾಡಿದ್ದೀವಿ? ದುಃಖದ ಕಡೆಗೆ ನಾವು ಮುಖ ಮಾಡಿದ್ದೀವಿ. ಪೂರ್ವಕ್ಕೆ ಹೋಗಬೇಕು, ಆದರೆ ನಾವು ಹೋಗ್ತಾ ಇರೋದು ಎಲ್ಲಿ? ಇದಕ್ಕೆ ಪಶ್ಚಿಮಕ್ಕೆ ಹೊಂಟಿದ್ದೀವಿ.
ಅದಕ್ಕೆ ಏನಂತೀವಿ, ತಗಿ ತಗಿ ಸರಿಯಲ್ಲ ನಾರಿ ನೀ ನಡೆಯುವ ದಾರಿ ಅಂತಕ್ಕಂಥದ್ದು. ಹೌದಾ? ಮ್ಯಾಲಿನ ದಾರಿ ಬಿಟ್ಟೇವಿ, ಕೆಳಗಿನ ದಾರಿ ಹಿಡಿದೇವಿ. ಹಿಂಗಿರ್ಬೇಕಾದ್ರೆ ನಮಗೆ ಸುಖ ಎಲ್ಲಿ ಸಿಗ್ತತಿ? ದುಃಖನ ಅಂತಕ್ಕಂಥದ್ದು. ಇದನ್ನು ಹೆಂಗೆ ಸುಖ ಹೆಂಗೆ ಸಿಗ್ತತಿ ಹೇಳಿ ನೋಡೋಣ. ಇನ್ನು ನಾವು ನೆಲೆ ಯಾವಾಗ ಕಾಣಬೇಕು? ಹೌದಾ? ನಮ್ಮ ನೆಲೆ ಯಾವಾಗ ಕಾಣಬೇಕು? ಸುಖ ಬೇಕು ಅನ್ನೋದು ಸರಿ ಇದೆ, ಆದರೆ ಸುಖ ಎಲ್ಲಿ ಸಿಗ್ತತಿ ಅನ್ನೋದು ನಮಗೆ ಗೊತ್ತಿಲ್ಲ. ಹೇಗೆ ಸಿಗ್ತತಿ ಅನ್ನೋದು ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾವು ಯತ್ನನೂ ಮಾಡುತ್ತಾ ಇಲ್ಲ. ಏನಪ್ಪ, ಎಲ್ಲರೂ ಆ ಕಡೆನೇ ಹೊಂಟಾರ, ನಾವು ಕೂಡ ಆ ಕಡೆನೇ ಹೊಂಟಿದ್ದೀವಿ. ಸೆಳುವಿನತ್ತ ನಾವು ಹೊಂಟೇವೆ. ಹೆಂಗೆ ಎಲ್ಲರೂ ಹೆಂಗೆ ಗುಂಪಿನಲ್ಲಿ ಗೋವಿಂದ, ಏನು ಗುಂಪಿನಲ್ಲಿ ಗೋವಿಂದ ಅಂತ ಹೊಂಟು ಬಿಟ್ಟಿದ್ದೀವಿ ನಾವು ಕೂಡ. ಎದುರಿಗೆ ನಿಂತಿರ್ತಕ್ಕಂತಹ ಹೆಣ್ಮಗಳನ್ನು ನೋಡಿದರು. ಯಾರು? ಆ ಶರೀಫಜ್ಜ ನೋಡಿದರು. ಹೊಸ ಸೀರೆ ಕುಪ್ಪುಸ ತೊಟ್ಟಾಳ. ಏನು? ಹೊಸ ಸೀರೆ ಕುಪ್ಪುಸ ತೊಟ್ಟಾಳ. ಕೈ ತುಂಬ ಬಳೆ ಇದ್ದಾವ. ಎಡಗೈಯಲ್ಲಿ ಉಡಿಯ ಗಂಟನ್ನು ಹಿಡಿದಿದ್ದಾಳ. ಉಡಿಯ ಗಂಟು ಬಿಗಿಯಾಗಿ ಹಿಡಿದಿದ್ದಾಳ ಅವಳು. ಆದರೆ ಕಣ್ಣೀರು ನಿಂತಿಲ್ಲ, ಅವಳ ಕಣ್ಣಾಗ ಕಣ್ಣೀರು ನಿಂತಿಲ್ಲ, ಅಳ್ತಾ ಇದ್ದಾಳ. ಆದ್ರೂ ಕೂಡ ಗಂಡನ ಮನೆಗೆ ಹೋಗ್ಬೇಕಲ್ಲ. ಯಾರು ಕಾಣದಂತಹ ಮನೆ, ಈ ಕಾಣದಂತಹ ಮನೆ ಇವತ್ತಿಗೂ ಕೂಡ. ಹೌದಲ್ಲ? ಅವಾಗ ಇಷ್ಟೆಲ್ಲ ಇದ್ದಿಲ್ಲ. ಹೌದಲ್ಲ? ತಂದೆ ತಾಯಿಗಳು ಹೋಗಿದ್ರು, ನೋಡ್ಕೊಂಡು ಬರ್ತಿದ್ರು. ಆಮೇಲೆ ಅವಳು ಗಂಡನ ಮುಖ ನೋಡಿರೋದಿಲ್ಲ, ಇವಳು ಅವನು ಹೆಂಡತಿ ಮುಖ ನೋಡಿರುವುದಿಲ್ಲ. ಹೆಂಗೆ ಏನು ಎಂಥದ್ದು ಗೊತ್ತಿರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಹೌದಾ? ಈಗಿನ ವಾತಾವರಣ ಬೇರೆ ಇದೆ, ಬಿಟ್ಬಿಟ್ರಿ. ಆಗಿನ ಕಲ್ಪನೆ ನಾವು ಮಾಡ್ಕೋಬೇಕು. ಭೀತಿ ಅವಳ ಮನಸ್ಸಿನಲ್ಲಿ ಇತ್ತು. ಹೆಂಗಪ್ಪ, ಏನಪ್ಪ, ಹೋದರೆ ಹೆಂಗೆ, ಏನು ಅಂತಕ್ಕಂಥದ್ದು ಮನವನ್ನು ಅವಳಿಗೆ ಏನಾಗೈತಿ, ಹೆದರಿಸೈತಿ. ಯಾಕಂದ್ರೆ ಅಪ್ಪ ಅಮ್ಮನ ಮನೆಯೊಳಗೆ ಧೈರ್ಯವಾಗಿ ಇದ್ದೆ, ನಿರ್ಭಯದಿಂದ ಇದ್ದೆ, ನಾನು ಭಾಳ ಚೆನ್ನಾಗಿದ್ದೆ. ಆದರೆ ಅಲ್ಲಿ ಹೋದ್ಮೇಲೆ ಯಾರು ಹೆಂಗೋ ಏನೋ ಅಂತಕ್ಕಂಥ ಭಯ ಅವಳಿಗೆ ಕಾಡ್ತಿತ್ತು. ಹುಟ್ಟಿದ ಮನೆ, ತಂದೆ ತಾಯಿಗಳನ್ನು ಬಿಡಬೇಕು, ಬಂಧು ಬಳಗನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಹೋಗಬೇಕು. ಗಂಡ ಎಂಥವನು, ಅತ್ತೆ ಮಾವಂದರು ಎಂಥವರು ಅಂತ ಹೇಳಿ ಆ ಹೆಣ್ಮಗಳು ಅಳ್ತಾ ಇದ್ದಾಳೆ. ಆ ಹೆಣ್ಮಗಳನ್ನು ಶರೀಫಜ್ಜಾರವರು ನೋಡ್ತಾರೆ. ಹೆಂಗೆ ನೋಡ್ತಾರೆ? ನೆಲದಿಂದ ಅಂದ್ರೆ ಅಂಗುಷ್ಟದಿಂದ ನೆತ್ತಿವರೆಗೂ ಕೂಡ ನೋಡ್ತಾರೆ. ಅಂಗುಷ್ಟದಿಂದ ನೆತ್ತಿವರೆಗೂ ಕೂಡ ನೋಡ್ತಾರೆ. ಆಗ ಅವರು ನಗ್ತಾರೆ. ತಂಗಿ ಯಾಕೆ ಅಳ್ತಿದ್ದಿ? ತಂಗಿ ಯಾಕೆ ಅಳ್ತಿದ್ದಿ? ಅಳಬಾರ್ದವ್ವ, ತಿಳಿದು ನೋಡು. ಇವ್ರಿಗೆ ಹೇಳಕತ್ತಾರ, ತಿಳಿದು ನೋಡು. ಈ ನಿನ್ನ ದೇಹ ಇದೇ ಮೊದಲು ಸಾರಿ ಬಂದಿಲ್ಲವ. ಈ ದೇಹ ಇದೇ ಮೊದಲು ಸಾರಿ ಬಂದಿಲ್ಲವ. ಈ ದೇಹ ಈ ಹಿಂದೆ ಎಷ್ಟೋ ಸಲ ಹುಟ್ಟೈತಿ, ಎಷ್ಟೋ ಸಲ ಸತ್ತೈತಿ. ವಿಚಾರ ಮಾಡು ನೀನು. ಇದೇ ಮೊದಲನೇ ಸಾರಿ ನಿನ್ನ ಪಯಣ ಅಲ್ಲ. ಹೌದಾ? ಎಷ್ಟು ಸಲ ಹುಟ್ಟಿದಿ ಎಂಬುದನ್ನು ಒಂದು ಸಲ ವಿಚಾರಿಸಬಾರದೇ ಎಲೆ ಜೀವನೇ? ನೀನೀಗ ಹೆಣ್ಣಾಗಿರ್ಬೋದು, ಹಿಂದೆ ನೀನು ಏನಾಗಿದ್ದೀಯೋ ಯಾರಿಗೂ ಗೊತ್ತು. ಹೌದಾ? ಈಗ ನೀನು ಹೆಣ್ಣಾಗಿದ್ದೀಯಾ, ಹಿಂದೆ ನೀನು ಏನಾಗಿದ್ದೀಯೋ ಗೊತ್ತಿಲ್ಲ. ನಿನ್ನ ಕರ್ಮಾನುಸಾರ ಗಿಡ ಮರವಾಗಿ, ಪಶು ಪಕ್ಷಿಯಾಗಿ, ಹೆಣ್ಣಾಗಿ, ಗಂಡಾಗಿ, ಮತ್ತೊಂದು ಮಗದೊಂದು ಅಲ್ವಾ? ಇವೆಲ್ಲವೂ ಕೂಡ ಪ್ರಾರಬ್ಧದ ಕರ್ಮದ ಅನುಸಾರವಾಗಿ ಹುಟ್ಟುತ್ತಲೇ ಬಂದಿದೆಯಾ. ಅದೇ ಥರ ದೇಹ ಕಳಿಸುತ್ತಲೇ ಬಂದಿದೆಯಾ. ಇದು ಮೊದಲನೆಯ ಸಾರಿ ಅಲ್ಲವಾ? ಎಷ್ಟು ಸಲ ಹುಟ್ಟೈತಿ ಅನ್ನೋದನ್ನು ವಿಚಾರಿಸಿ ನೋಡು ಎಲೆ ಜೀವನೇ. ನೀನು ಎಷ್ಟು ಸಲ ಸಾವಿನ ಸಂಗಾತಿಯಾಗಲಿಲ್ಲ? ಹೌದಲ್ಲ? ಸಾವಿನ ಸಂಗಾತಿಯಾಗಲಿಲ್ಲ. ಇನ್ನು
ಅದೇ ದಾರಿ ಒಳಗೆ ಹೋಗ್ಬೇಕಂತ ಮಾಡ್ಯಾಕತ್ತಿ ಏನು? ಸಾವಿನ ಜೊತೆಗೇ ನೀನು ಹಾಕ್ಕೋಬೇಕಂತದೀಯ. ಸಾವನ್ನು ಗೆಲ್ಲಬೇಕು ಅನ್ನುವ ಉಪಾಯ ಬೇಡವಾ? ಸಾವನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ನಿನಗಿನ್ನೂ ಆ ಇಚ್ಛೆ ಬಂದಿಲ್ವಾ? ತುಚ್ಛ ಇಚ್ಛೆಗಾಗಿಯೇ ಬದುಕನ್ನು ಸವಿಸುವೆಯ? ಇದು ಶರೀಫಜ್ಜಾರವರು ಹೇಳ್ತಾ ಇದ್ದಾರೆ. ಸಾವಿರ ಸಲ ನೀನು ಬಂದಿದೆಯಾ? ನೀನು ಬಂದು ಹೋದುದಕ್ಕೆ ನಿನಗೆ ನಾಚಿಕೆ ಆಗಲ್ವ? ಇನ್ನಾದರಿ ಈ ಜನ್ಮಕ್ಕೆ ಬೇಸರಿಕೆ ಬರಬಾರದೆ. ನೀ ಹುಟ್ಟದ ಯೋನಿಗಳಿಲ್ಲ, ನೀ ಮೆಟ್ಟದ ನೆಲ ಇಲ್ಲ, ನಿನಗೆ ಹೂಡೆ ಇರದ ಸ್ಮಶಾನ ಇಲ್ಲ. ಎಲೆ ನೀನು ಇನ್ನೂ ನಿನಗೆ ಬೇಸರಿಕೆ ಬರಬಾರ್ದಲ್ವ ಅಂತಕ್ಕಂಥದ್ದು. ನೀನು ಉಂಡ ಇದು ಅನ್ನ ಎಷ್ಟೈತಿ? ಮೇರು ಪರ್ವತದಷ್ಟೈತಿ. ನೀ ಕುಡಿದ ಹಾಲು ಸಪ್ತ ಸಾಗರದಷ್ಟೈತಿ. ಇನ್ನೂ ಸಾಕನ್ಸಿಲ್ಲೇನು? ಇನ್ನು ಎಷ್ಟು ದಿನ ನಿನಗೆ ಅಂತಕ್ಕಂಥದ್ದು. ಎಂಥ ಮೋಹವೋ ಇದು, ಎಂಥ ಮಾಯೆಯೋ ಅಂತಕ್ಕಂಥದ್ದು ಅಲ್ವಾ? ಬಂದು ಹೋದದಕ್ಕೆ ನಿನಗೆ ನಾಚಿಕೆ ಇಲ್ವೇ? ಹಿಂದೆ ನೀನು ಎಷ್ಟು ಸಲ ಈ ತೊಗಲ ಸುಖವನ್ನು ಚೀಪಿಲ್ಲ ಹೇಳು? ಚೀಪೋದಷ್ಟೇ, ಏನು ಉಂಡಿಲ್ಲ. ಹೌದಾ? ಉಗುಳು ನುಂಗಿದರೆ ನಿನಗೆ ಹೊಟ್ಟೆ ತುಂಬ್ತೈತೇನೋ? ಉಗುಳು ನುಂಗಿದರೆ ಹೊಟ್ಟೆ ತುಂಬ್ತತೇನೋ? ಹಾಗೆ ಇಲ್ಲಿ ಶರೀಫಜ್ಜಾರವರು ಹೇಳ್ತಾರೆ, ಆದರೂ ಕೂಡ ನಿನಗೆ ತೃಪ್ತಿ ಸಿಕ್ಕಿದೆಯಾ? ತೃಪ್ತಿಯ ಮೂಲ ನಿನಗೆ ಗೊತ್ತಿದೆಯಾ? ಅದು ಎಲ್ಲಿ ಸಿಗ್ತತಿ ಅನ್ನೋದು ಹುಚ್ಚಿ ಯಾರಿಗೆ? ಆ ಮದುಮಗಳಿಗೆ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಆ ಎಂಥ ಸಂದರ್ಭದಲ್ಲಿ ಎಂಥ ಮಾತುಗಳು ಹೇಳ್ತಾ ಇದ್ದಾರೆ. ಹಿಂದೆ ಮಾಡಿದ ತಪ್ಪನ್ನು ಈಗಲೂ ಮಾಡ್ತಾ ಇದೆಯಾ? ಹಿಂದೆ ನೀನು ಮಾಡಿದೆಯಲ್ಲ, ಆ ತಪ್ಪನ್ನು ಈಗಲೂ ನೀನು ಮಾಡ್ತಾ ಇದೆಯಾ? ಹೌದಾ? ಪುನರಾವರ್ತನೆ ಆಗ್ತಾ ಇದೆಯಾ? ಈಗಾದರೂ ಕೂಡ ನೀನು ಎಚ್ಚೆತ್ಕೊಳ್ಬಾರ್ದೇನು ಅಂತ. ಈಗಾದರೂ ಕೂಡ ನೀನು ಎಚ್ಚೆತ್ಕೊಳ್ಬಾರ್ದೇನು? ಅದೇ ಮದುವೆ, ಹೌದಾ? ಅದೇ ಮೋಹ, ಅದೇ ಆಸೆ ಆಮಿಷದ ಕಡೆಗೆ ನೀನು ಓಡ್ತಾ ಇದೆಯಾ? ಹೌದಲ್ಲ? ಅದೇ ಆಸೆ ಆಮಿಷದ ಕಡೆಗೆ ನೀನು ಓಡ್ತಾ ಇದೆಯಾ? ಇವುಗಳೇ ಸರ್ವಸ್ವ ಅಂತ ನಂಬಿದೆಯಾ? ಹೌದಲ್ಲ? ಬದುಕು ಬಾಳೆವು ನಂದೇದಂತಿ, ಒಳ್ಳೆಯದು ಮನೆಯ ತುಂಬ್ತಿ ಅಂತಕ್ಕಂಥದ್ದು ಇದೇ ಅಪ್ಪಾರು ಹೇಳಿದ್ದು. ಯಾರು? ಶರೀಫಜ್ಜಾರ್ ಹೇಳಿದ್ದು. ಇವುಗಳಲ್ಲಿಯೇ ಕೊಡಿಯುತ್ತೆ. ನಶ್ವರವಾದ ಬದುಕಿನಲ್ಲೇ ನೀನು ಆಯುಷ್ಯ ಕಳೆಯುತ್ತಿ, ಇದರೊಳಗನೆ ಹೊಡೆಯುತ್ತಿ ಅಂದರು. ಈ ಕೂಪದಿಂದ, ಈ ಬಾವಿಯಿಂದ, ಈ ಆಳದಿಂದ ಮೇಲೆತ್ತಿ ಆತ್ಮೋದ್ಧಾರದ ಹಾದಿಯತ್ತ ನಿನ್ನನ್ನು ಕೊಂಡೊಯ್ಯುವವರೇ ಇಲ್ಲ. ಈಗ ಬಿದ್ದುಬಿಟ್ಟಿದ್ವಿ ನಾವು. ಎಲ್ಲಿ ಬಿದ್ದಿದ್ವಿ? ಪ್ರಪಾತದೊಳಗೆ ಬಿದ್ದುಬಿಟ್ಟಿದ್ದೀವಿ. ಇದರಿಂದ ನಾವು ಹೇಳ್ಬೇಕಾಗೈತಿ. ನಮಗಂತೂ ಹೇಳೋಕ್ಕಾಗ್ತಾ ಇಲ್ಲ. ಹಂಗಾರೆ ನಮ್ಮನ್ನು ಕೈ ಹಿಡಿದು ಎತ್ತಿ ಎಬ್ಬಿಸುವಂಥವನು ಸಿಕ್ಕಿಲ್ಲ. ಯಾರಾದರೂ ಸಿಕ್ಕರೆ ನಾವು ಏನು ಮಾಡಬೇಕಾಗೈತಿ? ಗಟ್ಟಿಯಾಗಿ ಹಿಡ್ಕೊಂಡು ನಾವು ಆತ್ಮೋದ್ಧಾರ ಮಾಡಿಕೊಳ್ಬೇಕಾಗೈತಿ ಅಂತಕ್ಕಂಥದ್ದು. ಎಲ್ಲರೂ ನಿನ್ನನ್ನು ಹಾಳ್ಬಾವಿಗೆ ನೂಕೋರೆ. ತಗೋ ನೀನು ಅಪ್ಪ ಅಮ್ಮ ಬಂಧು ಬಳಗ ಅವರೆಲ್ಲರೂ ಏನು ಮಾಡಕತ್ತಾರೆ ನಿನಗೆ? ಅದೇ ಇದಕ್ಕೆ ನುಗ್ತಾ ಇದ್ದಾರೆ. ಎಲ್ಲಿ ಮದುವೆ ಮಾಡಿದೆ, ಸಂಸಾರಕ್ಕೆ ದುಡಿದು ಆಯ್ತಪ್ಪ ಮಾರಾಯ, ಇದ್ದ ಮಗಳಿಗೆ ಕೊಟ್ಟು ಕೈ ತೊಳ್ಕೊಂಡೆ ನೋಡು ಅಂತಾರೆ. ಹೌದಲ್ಲ? ಈಗ ನೋಡಪ್ಪ ಆರಾಮದೀವಿ ಅಂತಾರೆ. ಬರೀ ಇವು ಬಿಟ್ಟರು ಬೇರೆ ಏನು ಮಾತು ಅವರಿಗೆ? ಸರಿ, ಅವಾಗ ತಲೆ ಹಗುರಾತ್ ನೋಡು ಅಂತಾರೆ ಅವರು. ಅವ್ರಿಗೆ ಅಲ್ಲಿಂದ ಬದುಕು ಅವ್ರದ್ದು ಪ್ರಾರಂಭ. ಯಾರ್ದು? ಆ ಬದುಕು ಅವ್ರದ್ದು ಪ್ರಾರಂಭ. ಅವರಾದರೂ ಏನು ಮಾಡೋರು ಅದಾರ? ಅದೇ ಮಾಡೋರು ಅದಾರ. ಆದ್ರೆ ಆ ಭವಚಕ್ರದಿಂದ ನಮ್ಮನ್ನು ತಪ್ಪಿಸಿ ಭವರಾಳಾಟದಿಂದ ಹೊರಗೆಡತಕ್ಕಂಥವ್ರು ಬೇಕಲ್ಲ.
ಹೌದಲ್ಲ? ಅಂಥವರು ಯಾರೂ ಸಿಕ್ಕಿಲ್ಲ. ಹೌದಾ? ಬಂಧು ಬಳಗಾದವರು ಬಂಧನವ ಬಿಡಿಸಲರಿಯರು. ಹೌದಲ್ಲ? ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಬಿಡಿಸಲರಿಯರು. ಗುರುವಿಂದ ಬಂಧನವ ಬಯಲೆಂದ ಸರ್ವಜ್ಞ ಅಂದರು. ಎಂಥ ಭಾಳ ಸುಂದರವಾದ ವಚನ ಸರ್ವಜ್ಞರು ಹೇಳಿದ್ದಾರೆ. ಹಂಗೆ ಇಲ್ಲಿನೂ ಕೂಡ ಎಲ್ಲರೂ ಕೂಡ ನಮ್ಮನ್ನು ಏನು ಮಾಡ್ತಾರೆ, ಹಳೇ ಬಾವಿ ನೂಕಿದ್ದಾರೆ. ಈಗ ನೀನು ಅಳ್ಕೊಂತ ಕೂತ್ಕೊಂಡ್ರೆ ಏನು ಪ್ರಯೋಜನ? ಹಿಂಗಾತು ನನ್ನ ಬಾಳೆವು, ಹಂಗಾತು, ಏನು ಮಾಡಲಿ ಅಂತಾರೆ. ಮಾಡ್ಕೊಂಡ್ಬಿಟ್ಟಿದ್ದಿ. ಈಗ ಅದನ್ನು ಸರಿಪಡಿಸ್ಕೋಬೇಕಷ್ಟೇ. ಅದು ಬಿಟ್ಟರೆ ಮತ್ತು ನಿನಗೆ ದಾರಿನೇ ಇಲ್ಲ. ಹೌದಾ? ಏನು ಫಲ? ನೀನೇ ಬೇಕಾಗಿ ಬರೆ ಹಾಕಿಸ್ಕೊಂಡಿದ್ದೀಯಪ್ಪ, ನೀನೇ ಬೇಕಾಗಿ ಬರೆ ಹಾಕಿಸ್ಕೊಂಡಿದ್ದಿ. ಈಗ ಅದು ಉರಿತಾ ಐತಿ ಅಂದ್ರೆ ಯಾರೇನು ಮಾಡೋಕ್ಕಾಗ್ತತಿ? ಬರೆ ಹಾಕ್ಸ್ಕೊಂಡಿದ್ದು ನೀನೇ. ಈಗ ಹಲ್ಬಿದರೆ ಕಂಡವರ ಮುಂದೆ ಆತ್ರೆ ಏನು ಪ್ರಯೋಜನ ಐತಿ ತಂಗಿ? ನೀನು ಅಳಬ್ಯಾಡ ತಂಗಿ, ಅಳಬ್ಯಾಡ. ನಿನ್ನ ಕಳುಹ ಬಂದವರೆಲ್ಲ ಉಳುವಿಕೊಂಬುವರೇನೆ, ಅಳಬ್ಯಾಡ ತಂಗಿ, ಅಳಬ್ಯಾಡ ಅಂತ ಹೇಳಿ ಆ ಸಂದರ್ಭದಲ್ಲಿ ಶರೀಫಜ್ಜಾರು ತತ್ವ ಪದಗಳನ್ನು ಹೇಳ್ತಾರೆ. ನೋಡು ಹುಚ್ಚಿ, ತಂದೆ ತಾಯಿ ಮನೆ ಮಾರುಗಳನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಅಳಕತ್ತೀಯೇನು? ಪ್ರಶ್ನೆ. ಹೌದಾ? ಅದು ವಾಸ್ತವಿಕ ಸತ್ಯ. ಅದು ಪ್ರಾರಂಭದಲ್ಲಿ ಯಾಕೆ ಅಳಕತ್ತಾರ ಅವರು? ಬಿಟ್ಟು ಹೋಗ್ಬೇಕಲ್ಲ. ಅಪ್ಪ ಅಮ್ಮನಿಗೆ ಬಿಟ್ಟು ಹೋಗೋಕ್ಕಾಗಿ ಅಳ್ತೀವಿ. ಇಲ್ಲಿಂದ ಹೋಗ್ಬೇಕಾದ್ರೆ ಅಯ್ಯೋ ಇಷ್ಟೆಲ್ಲ ಗಳಿಸಿದ್ದೆ, ಇಷ್ಟೆಲ್ಲ ಮಾಡಿದ್ದೆ, ಇಷ್ಟೆಲ್ಲ ಒಡವೆ ಮಾಡಿದ್ದೆ, ಇದು ಮಾಡಿದ್ದೆ, ಅವ್ರ ಕಣ್ ತಪ್ಪಿಸಿ ಮಾಡಿದ್ದೆ, ಇವ್ರ ಕಣ್ ತಪ್ಪಿಸಿ ಮಾಡಿದ್ದೆ, ಕದ್ದು ಮುಚ್ಚಿ ಮಾಡಿದ್ದೆ, ಅವೆಲ್ಲ ಬಿಟ್ಟು ಹೆಂಗೆ ಹೋಗಲಿ ಅಂದ್ರೆ? ನೀನು ಆದರೂ ಕೇಳಲ್ಲ, ಮಾಡಿದರೂ ಕೇಳಲ್ಲ. ನೀನು ಏನು ಮಾಡಿದ್ರೂ ಕೂಡ ಇಲ್ಲಿ ಬಿಟ್ಟು ಹೋಗಲೇಬೇಕು. ಹೌದಾ? ಬಿಟ್ಟು ಹೋಗಾಕನ ನೀನು ಬಂದಿರೋದು ಇಲ್ಲಿ, ಕಟ್ಕೊಂಡು ಹೋಗಾಕಲ್ಲ. ಆದ್ರೆ ಕಟ್ಕೊಂಡು ಹೋಗೋದು ಒಂದು ಐತಿ. ಅದು ಯಾವುದು? ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯ, ನಾವು ಮಾಡಿರ್ತಕ್ಕಂಥ ಕರ್ಮದ ಫಲಗಳೇ ನಮ್ಮ ಬೆನ್ನ ಹಿಂದೆ ಬರ್ತಕ್ಕಂಥದ್ದು. ಆದ್ದರಿಂದ ನಾವು ಏನು ಮಾಡಬೇಕು? ಒಳಿತು ಮಾಡೋ ಮನಸ್ಸ ಅಂತ. ಯಾವಾಗಲೂ ಕೂಡ ನಾವು ಇನ್ನೊಬ್ಬರಿಗೆ ಒಳಿತನ್ನೇ ಮಾಡಬೇಕು, ಕನಸಿನಲ್ಲೂ ಕೇಡನ್ನು ಮಾಡಬಾರ್ದು. ಯಾಕಪ್ಪ ಅಂದ್ರೆ ಅದರ ಫಲಭೋಗವೇ ನಮಗೆ ಸಿಗ್ತಕ್ಕಂಥದ್ದು. ಮಾಡಿದ್ದುಣ್ಣೋ ಮಾರಾಯ. ಅಷ್ಟೇ ಸರಳ, ಭಾಳ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅಂಥ ಒಂದೊಂದು ಗಾದಿ ಮಾತು ತಿಳ್ಕೊಂಡ್ಬಿಟ್ರೆ ಸಾಕು. ತಿಳಿದು ನೋಡು, ಹುಟ್ಟಿದಾಗ ತಂದೆ ತಾಯಿಗಳು, ಹೌದಲ್ಲ? ಹುಟ್ಟಿದಾಗ ಅಪ್ಪ ಅಮ್ಮ ಅನಿಸ್ಕೊಂಡ್ರು, ನಡಬರ್ಕ ಗಂಡ ಅನಿಸ್ಕೊಂಡ, ಲಗ್ನ ಆದಮೇಲೆ, ಹೌದಾ? ಗಂಡ, ಅತ್ತಿ, ಮಾವ, ಇದು ಮನೆ ಮಾರು, ಮಕ್ಕಳು, ಕಟ್ಟ ಕಡೆಯಲ್ಲಿ ನೀನು ಹೊರಟು ನಿಂತಾಗ ಎಲ್ಲಿಂದ ಎಲ್ಲಿಗೆ ತೊಗೊಂಡ್ರು ನೋಡ್ರಿ ಅವರು. ಹೌದಾ? ಎಲ್ಲಿಂದ ಎಲ್ಲಿಗೆ ಒಯ್ದರು ಶರೀಫಜ್ಜಾರವರು? ಲೌಕಿಕ ವಿಚಾರ ಇದು. ಆದರೆ ಅವರು ಒಯ್ತಾ ಇರೋದು ಅಲೌಕಿಕ ವಿಚಾರದತ್ತ ಒಯ್ತಾ ಇದ್ದಾರೆ. ಏನಂದರು? ನೀನು ಹೊರಟು ನಿಂತಾಗ ನಿನಗೆ ಯಾರಿದ್ದಾರೆ ಹೇಳು? ಕಳುಹ ಬಂದವರೆಲ್ಲ ಉಳುವಿಕೊಂಬುವರೇನೆ. ನಿನಗೆ ಕಳಹಾಗೆ ಬಂದಾರಲ್ಲ, ಅವ್ರು ಯಾರಾದರೂ ನಿನ್ನ ಜೊತೆಗೆ ಬರ್ತಾರೇನು? ಯಾರೂ ಬರುವರು ನಿನ್ನ ಹಿಂದೆ ಅಂತ ಹೇಳ್ತಾರೆ. ಹೌದಾ? ಯಾರು ಬರುವರು ನಿನ್ನ ಹಿಂದೆ ಅಂತಕ್ಕಂಥದ್ದು? ಯಾರೂ ಬರಲ್ಲ. ಬರುವಾಗ ಒಬ್ಬನೇ, ಹೋಗುವಾಗ ಒಬ್ಬನೇ. ನಟ್ಟು ನಡು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವುದರ ನಡುವೆ ಬರೀ ಕತ್ತಲೆ. ಆದ್ದರಿಂದ ನಾವು ಏನು ಮಾಡ್ಕೋಬೇಕು? ಕತ್ತಲೆಯಲ್ಲೇ ಉಳಿಬಾರ್ದು, ಬೆಳಕನ್ನು ಮಾಡ್ಕೊಂಡು ನಾವು ಹೋಗಬೇಕು. ಏನು ಮಾಡ್ಕೊಂಡು ಹೋಗ್ಬೇಕು? ಬೆಳಕು ಮಾಡ್ಕೊಂಡು ನಾವು ಹೋಗಬೇಕು ಅಂತಕ್ಕಂಥದ್ದು. ಈಗ ನಿನ್ನವರು ಕಳುಹಲೆಂದು ಊರು ಹೊರಭಾಗದವ್ರಿಗೆ ಮಾತ್ರ ಬರ್ತಾರೆ. ಹೌದಾ? ಯಾಕ ಬಡ್ದಾಡ್ತಿ ತಮ್ಮ, ಯಾಕ ಬಡ್ದಾಡ್ತಿ ತಮ್ಮ, ಮಣಮುಚ್ಚಿ ಸಂಸಾರ ನೆಚ್ಚಿ, ನೀವು ಮುಚ್ಚಿ ಮಣ್ಣ ಮುಚ್ಚಿ,
ಆ ಹಾಡಿನಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅವನು ಕೂಡ. ಪುಣ್ಯಾತ್ಮ ಜಾನಪದ ಕವಿ ಭಾಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾನೆ. ಯಾರ್ಯಾರು ಎಲ್ಲಿ ತನಕ ಬರ್ತಾರ ಏನು ತಾನು ಅನ್ನೋದನ್ನು ಇಲ್ಲಿನೂ ಕೂಡ ಹೇಳ್ತಾ ಇದ್ದಾರೆ. ನೋಡು, ಊರ ಹೊರಭಾಗದವ್ರಿಗೆ ಮಾತ್ರ ಬರ್ತಾರೆ. ಎಲ್ಲಿ ತನಕ ಬರ್ತಾರ? ಹೊರಭಾಗದವರೆಗೂ ಬರ್ತಾರೆ. ಹೌದಾ? ಆಮೇಲೆ ಹೊಳ್ಳಿ ಕೂಡ ನೋಡಲ್ಲ. ಹೌದಾ? ಹೊಳ್ಳಿ ಕೂಡ ನೋಡಲ್ಲ. ಮುಗಿದ ಕತೆ. ಮತ್ತೆಲ್ಲಿ ಬೆನ್ನು ಹತ್ತಾರೋ ಏನೋ ಅಂತ ಹೇಳಿ ಮತ್ತಲ್ಲೇ ಎಲ್ಲರ ಇದ್ದರೆ ಏನು ಆ ಕರ್ಕಿನೋ ಮತ್ತೊಂದು ಮಗದೊಂದು ತಿಂದು ಬರ್ತಾರೆ. ಹೌದಾ? ಅಲ್ಲೇ ಉಗಿದು ಬಂದ್ಬಿಡ್ತಾರೆ. ಇಂಥವು ಕೂಡ ನೋಡಿದ್ದೈತಿ. ಐತಿ, ಈಗಲೂ ಪದ್ಧತಿ ಐತದು. ಸರಿ, ಈಗ ನಿನ್ನವರು ನಿನ್ನನ್ನು ಕಳುಹಲೆಂದು ಊರು ಹೊರಭಾಗದವರೆಗೂ ಮಾತ್ರ ಬರ್ತಾರೆ. ಇವರು ಯಾರೂ ನಿನ್ನನ್ನು ಕಡೆ ಹಾಯಿಸರು. ಮುಗೀತು ನಿನ್ನ ಪಯಣ ಅಲ್ಲಿಗೆ. ನಿನ್ನ ದಾರಿ ನೀನೇ ನೋಡ್ಕೊಳ್ಬೇಕು. ಆದ್ದರಿಂದ ನಿನ್ನ ಪಯಣ ಸುಗಮ ಆಗಬೇಕಾದ್ರೆ ನೀನು ಎಂಥ ಬುತ್ತಿ ಕಟ್ಕೋಬೇಕು ಅನ್ನೋದು ನೀನು ವಿಚಾರ ಮಾಡಬೇಕು. ಯಾವುದಾದ್ರೂ ಊರಿಗೆ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀಯ ನೀನು? ಅಲ್ಲಿ ಇರಲಿ, ಮುಂದಿನದ ಊರಿಗೆ ಹೋದಾಗ ಒಳ್ಳೆ ಆಹಾರಗಳು ಸಿಗ್ತಾವೋ ಇಲ್ಲೋ, ಹೆಂಗೈತು ಏನೋ ಅಂತ ಹೇಳಿ ನೀನು ಬುತ್ತಿ ಮಾಡಿಕೊಂಡು ಒಯ್ತಿ. ಆದರೆ ನಿನ್ನ ಮುಂದಿಂದು ಪಯಣಕ್ಕೆ ಏನು ಮಾಡಿದರೂ ಒಳ್ಳೆಯದು ಅಂಥದನ್ನು ನೀನು ಯಾಕೆ ಮಾಡ್ತಾ ಇಲ್ಲ? ಹೌದಲ್ಲ? ಪುಣ್ಯದ ಗಂಟನ್ನು ಯಾಕೆ ಕಟ್ಕೊಳ್ತಾ ಇಲ್ಲ? ಬರೀ ಪಾಪದ ಬುತ್ತಿನೇ ಕಟ್ಕೊಳ್ತಾ ಇದೆಯಲ್ಲ. ಇನ್ನು ನಿನಗೆ ಸುಖ ಸಿಗಬೇಕಂದ್ರೆ ಎಲ್ಲಿಂದ ಸಿಗ್ತತವ? ಬರೀ ದುಃಖ ತಪ್ಪಿದ್ದಲ್ಲ ಅಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಹೊಲದೊಳಗೆ ನಾವು ಏನು ಬಿತ್ತಿತ್ತೇವೆಯೋ ಅದನ್ನೇ ಉಣ್ಬೇಕು. ಬೇರೆ ಏನು ಉಣ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಸರಿ, ಮತ್ತೆ ಮಣ್ಣ ಕೊಡಲು ಬಂದವರು ಹೆಣದ ಸಂಗಡ ಸುಡಗಾಡಿನ ತನಕವ ಬರ್ತಾರವ. ಹೆಣದ ಸಂಗಡ ಕುಣಿಯೊಳಗೆ ಯಾರಾದರೂ ಇಳಿತಾರೇನು? ಇಳಿದಿದ್ದು ನೋಡಿರೇನು? ಎಷ್ಟೇ ಪ್ರೀತಿ ಇರಲಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂದವರು ಕೂಡ ಏನಪ್ಪ ಜೀವಕ್ಕೆ ಜೀವ ಕೊಡ್ತೀನಿ ಅಂದಿದ್ರು ಏನು ನೋಡು ಅಂದ್ರೆ ಆಯ್ತಪ್ಪ ಇಷ್ಟೇ ಹೌದು ಮುಗೀತು ಅಂತಾರವ್ರು. ಅವ್ರದ್ದು ಮುಗೀತು ಅಂತ ಹೇಳಿ ಅವ್ರು ಹೋದರು ಅಂದ್ರೆ ನಾವು ಹೋಗಕ್ಕೆ ಬರ್ತೈತೇನಪ್ಪ? ಮಕ್ಕಳದಾರಪ್ಪ, ಅವ್ರಿಗೆ ನೋಡೋರು ಯಾರಪ್ಪ ಅಂತ ಹೇಳಿ ಏನೋ ಒಂದು ಕಾರಣ ಕೊಡ್ತಾರೆ. ಹೆಣದ ಸಂಗಡ ಕುಣಿಯೊಳಗೆ ಯಾರೂ ಇಳಿಯುವುದಿಲ್ಲ. ತಿಳಿಗೇಡಿಗೆ ಸಂಸಾರ ಒಂದು ಬಯಲು ಭ್ರಾಂತಿ ಅಷ್ಟೆ. ಸಂಸಾರ ಅದು ಭ್ರಾಂತಿ. ನನ್ನವರು ತನ್ನವರು ಅಂತ ಹೇಳಿ ಬಡ್ದಾಡ್ತಿ, ಆದರೆ ಅದು ಏನೈತಿ? ಭ್ರಾಂತಿ. ಹೌದಲ್ಲ? ಒಂದು ಸಮಯದಲ್ಲಿ ಕಠೋರ ಸತ್ಯ ನಮ್ಮ ಕಣ್ಣು ಮುಂದೆ ಬಂದಾಗ, ಓಹೋ, ನಾನು ಇಷ್ಟು ದಿನ ನಿನ್ನನ್ನು ನಂಬಿದ್ನಪ್ಪ ಯಜಮಾನ, ನೀನು ಹಿಂಗದಿಯಲ್ಲೋ ಅಂತ ಗೊತ್ತಾದ್ರೆ ಏನಾಗ್ತೈತೆ ಹೇಳ್ರಿ? ನಿರಾಶಾಭಾವ ಬಂದಾಗ ನಾನು ಕಟ್ಟಿದ ಕನಸು ಮಣ್ಣಾತು ಅಂತಾರವರು. ಹೌದಲ್ಲ? ಮಕ್ಕಳನ್ನು ಹೊತ್ತು ಸಾಕಿ ಸಲುಹಿ ಮಾಡಿರ್ತಾರೆ. ಏನೋ ಒಂದು ದೂರದ ಆಸೆ. ಹೌದಾ? ಮತ್ತೆ ಮುಂದೆ ನೋಡ್ತಾರೋ ಏನೋ ಅಂತ ಹೇಳಿ. ಆದರೆ ಆ ಮಕ್ಕಳು ಏನೋ ಯಾವುದೋ ಒಂದು ಸಮಯದಲ್ಲಿ ತಿರಸ್ಕಾರ ಭಾವದಿಂದ ತಿರಸ್ಕರಿಸಿದಾಗ ಆಗ ಹೆತ್ತ ನಿಮ್ಮ ಕರುಳು ಎಷ್ಟು ನೋವಾಗಲಿಕ್ಕಿಲ್ಲ. ಹೌದಾ? ಏನಂತೀವಿ ನಾವು? ಏನಂತೀವಿ? ನಾ ಸುಮ್ಮನೆ ಭ್ರಾಂತಿಯಪ್ಪ ಮಾರಾಯ, ಅವರೆಲ್ಲ ಮಾಡ್ತಾರ ಅನ್ನೋದು ಭ್ರಾಂತಿ ಅನಿಸ್ತತಿ. ಇಂಥ ಘಟನೆಗಳು ನಮ್ಮಲ್ಲಿ ಭಾಳಷ್ಟು ನಡೀತಾವ. ಇದು ಎಲ್ಲವೂ ಕೂಡ ಭ್ರಾಂತಿ ಅಂತ ಹೇಳಿ ತಿಳ್ಕೋಬೇಕಾದ್ರೆ ಆಗಲೇ ಕಾಲ ಮೀರಿರ್ತತಿ. ಅದಕ್ಕೆ ನೀನು ಹೊತ್ತು ಹೋಗುವ ಮುನ್ನ ಎಚ್ಚೆತ್ತುಕೊಂಡಿರಬೇಕು ಅಂತಕ್ಕಂಥದ್ದು. ನಿನ್ನ ಎಚ್ಚರಿಕೆಯಲ್ಲಿ ನೀನಿರಬೇಕು. ಏನು? ನಿನ್ನ ಎಚ್ಚರಿಕೆಯಲ್ಲಿ ನೀನಿರಬೇಕು. ನಂಬಿರಬೇಕು, ನಂಬದಂತೆ ಇರಬೇಕು. ಹೌದಲ್ಲ? ಯಾವುದಕ್ಕೆ? ಹೊರಗಿನ ಸಂಸಾರಕ್ಕೆ ನಂಬಿರಬೇಕು, ಆದರೆ ಒಳಗಡೆ ನಂಬದಂತೆ ಇರಬೇಕು. ಸಂಸಾರದೊಳಗೆ ಒಲವಿರಲಿ, ಆದರೆ ಒಳಗೆ ಸಂಸಾರ ಇಲ್ಲದಿರಲಿ. ಗೊತ್ತಾಯ್ತಲ್ಲ?
ಹಾಗೆ ಯಾರ ಸಂಗಡ ಕುಣಿಯೋಣ ತಿಳಿಗೇಡಿಗೆ ಸಂಸಾರ ಒಂದು ಬಯಲು ಭ್ರಾಂತಿ. ಕಾಡಿನೊಳಗೆ ಬಿದ್ದ ಬೆಳದಿಂಗಳು, ಕಾನನನ ಒಳಗೆ ಬಿದ್ದ ಬೆಳದಿಂಗಳು ವ್ಯರ್ಥ. ಹೌದಾ? ಅಳಬ್ಯಾಡ ತಂಗಿ, ಅಳಬ್ಯಾಡ ಅಂತ ಹೇಳಿ ಆ ಹೆಣ್ಮಗಳಿಗೆ ಬುದ್ಧಿವಾದ ಹೇಳಕತ್ತಾರ. ಏನಾದರೂ ಒಂದು ಎರಡು ಮಾತು ಹೇಳು ಅಂದ್ರೆ ಇಂಥ ಮಾತುಗಳು ಶರೀಫಜ್ಜಾರು ಹೇಳ್ತಾರಂತ ಹೇಳಿ ಆ ಮುದುಕಪ್ಪನೂ ಕೂಡ ಅಂದ್ಕೊಂಡಿರಲಿಲ್ಲ. ಅವನಿಗೂ ಕೂಡ ಚಾಟಿ ತೊಗೊಂಡು ಹೊಡೆದಂಗೆ ಆಗೈತಿ. ಎಲೆ ಜೀವವೇ ಏನಂತಾದ್ರು ಅವರು, ಎಲೆ ಜೀವವೇ. ಹೌದಲ್ಲ? ನಾವೆಲ್ಲರೂ ಜೀವಾತ್ಮರೇ ತಾನೇ, ಈ ದೇಹ ಅಲ್ಲ, ಜೀವಾತ್ಮರು ನಾವೆಲ್ಲರೂ ಕೂಡ. ಇದು ತೊಟ್ಟಿದ್ದ ಅಂಗಿ ಇದು ಅಷ್ಟೇ. ಹೌದಾ? ಅಂತರ ಎಲೆ ಜೀವವೇ ನಡುವೆ ಬರ್ತೀಯ, ನಡುವೆ ಕೈ ಬಿಟ್ಟು ಹೋಗುವ ಈ ನಡಬರಿಕಿನ ಬದುಕಿಗಾಗಿ. ಇದು ಎಂಥ ಬದುಕಿದು? ನಡಬರಿಕಿನ ಬದುಕಿದು. ಹೌದಾ? ಯೌವನ ಹಿಂಗೆ ಇರ್ತೈತೇನು? ಬಾಲ್ಯ ಹಾಗೆ ಇರ್ತೈತೇನು? ಯೌವನ ಹಾಗೆ ಇರ್ತೈತೇನು? ಯಾವುದು ಹಂಗಾರೆ ಇರೋದಿಲ್ಲ. ನೋಡ್ತಾ ನೋಡ್ತಾ ನಡುಬರ್ಕ್ ವಯಸ್ಸು ಬರ್ತೈತಿ, ಮಧ್ಯಮ ವಯಸ್ಸು ಆಗ್ತೈತಿ. ಮಧ್ಯಮ ವಯಸ್ಸು ನೋಡ್ದಂಗೆಲ್ಲ ಅದೇ ಕಳೆದು ಬಿಡ್ತೈತಿ, ಮುಪ್ಪಾವಸ್ಥೆ ಬರ್ತೈತಿ. ಅದೂ ಕೂಡ ಆಗಲೇ ನೋಡ್ದಂಗೆ ಅದೂ ಕೂಡ ಕಾಲಗರ್ಭದೊಳಗೆ ಅಡಗ್ತೈತಿ. ಆದ ಕಾರಣವಾಗಿ ಯಾವುದು ಶಾಶ್ವತವಲ್ಲ. ಇದು ಈ ಸತ್ಯ ನಾವು ತಿಳ್ಕೋಬೇಕು. ಹಂಗಾಗಿ ನಾವು ಬಂದಿದ್ದೇನು ನಡಬರ್ಕೆ ಬಂದೈತಿ ಅಂತೀವಲ್ಲ. ಯಾರಿಗಾದರೂ ಸಂಪತ್ತು ಬಂದಾಗ ನಡಬರ್ಕೆ ಬಂದೈತಪ್ಪ, ಇವನು ಹಿಂಗೆ ಮಾಡಕತ್ತಾನ ಅಂತೀವಿ. ನಾವಾದ್ರೂ ಕೂಡ ಅಷ್ಟೇ. ಈ ದೇಹ ಬಂದಿದ್ದು ನಡಬರ್ಕೆನೇ. ಇದು ಏನು ಇತ್ತ ಅನಾದಿ ಕಾಲದಿಂದಲೂ ಐತ್ಯ? ಇಲ್ಲ. ಹೌದಲ್ಲ? ಆದ್ದರಿಂದ ಈ ನಡುಬರಿಕಿನ ಬದುಕಿಗಾಗಿ, ಗಂಡನಿಗಾಗಿ ನೀನು ಅಳ್ತಾ ಇದ್ರೆ, ಗಂಡ ಎಲ್ಲಿ ಎಷ್ಟು ದಿನದವನು ನಡುಬರಿಕೆ ಬಂದವನು. ಹೌದಲ್ಲ? ಯಾರಿಗೆ ಹೇಳಕತ್ತಾರ? ಜೀವಾತ್ಮನಿಗೆ ಹೇಳಕತ್ತಾರ, ನೀನು ಅಳಬೇಡ. ಅದಕ್ಕೇ ಅಕ್ಕ ಮಹಾದೇವಿ ಹೇಳಿದ್ದು, ಕೇಡಿಲ್ಲದರೂ ಇಲ್ಲದ. ಹೌದಾ? ಗಂಡನನ್ನು ನಾನು ಮಾಡಿಕೊಂಡೆ ಅಂತಾಳವಳು. ಹೌದಲ್ಲ? ಕೇಡಿಲ್ಲ, ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಗಂಡನನ್ನು ನಾನು ಮಾಡಿಕೊಂಡೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಹೇಳ್ತಾರೆ, ಇವುಗಳಿಗಾಗಿ ನೀನು ಅಳುತ್ತಿದ್ದರೆ, ಈಗ ಹೋಗ್ತಾ ಇದೆಯಲ್ಲ ಇಂಥ ವಿಚಾರಕ್ಕೆ ನೀನು ಅಳ್ತಿದ್ರೆ ನಿನ್ನ ಅಳುವಿಕೆಗೆ ಅರ್ಥ ಐತೇನವ? ಹೌದಲ್ಲ? ನಿನ್ನ ನಿಜವಾದ ಗಂಡ ಯಾರು ಅದನ್ನು ಅರ್ಥ ಮಾಡ್ಕೊ. ನಿಜವಾದ ಗಂಡ ಯಾರು ಅದನ್ನು ನೀನು ತಿಳಿ. ಎಲ್ಲರಿಗೆ ಜೀವನಿಗೆ ಯಾರು? ಜೀವನಿಗೆ ಮೂಲ ಯಾರು? ಪರಮಾತ್ಮ. ಜೀವಾತ್ಮನಿಗೆ ಪರಮಾತ್ಮನೇ ಮೂಲ. ಅಂಥ ಪರಮಾತ್ಮನು ಅವನು ನಿತ್ಯವಾಗಿದ್ದಾನ, ಸತ್ಯವಾಗಿದ್ದಾನ. ಅಂಥ ಗಂಡನನ್ನು ಮರೆತು ಸಂಸಾರದಲ್ಲಿ ಸಿಕ್ಕಿಕೊಂಡು ದೇವಾ ನಿನ್ನನ್ನೇ ಮರೆತಿರುವೆ. ಪರಮಾತ್ಮ ನಿನ್ನನ್ನು ಮರೆತುಬಿಟ್ನಲ್ಲೋ ಈ ಸಂಸಾರದ ಸಡಗರದಲ್ಲಿ ಅಂತಕ್ಕಂಥದ್ದು. ಹೌದಲ್ಲ? ನನ್ನನ್ನು ನಿನ್ನೆಡೆಗೆ ಕರೆದುಕೋ ತಂದೆ. ಈ ಭಾವ ಯಾವಾಗ ಬರ್ತೈತಿ? ಆಗ ಅವರ ಜನ್ಮ ಸಾರ್ಥಕ ಆಗ್ತೈತಿ. ಈ ಭಾವ ಬರಬೇಕು. ಯಾರಿಗಾಗಿ ಆಡಬೇಕಾಗೈತಿ ನಾವು? ಯಾವುದಕ್ಕೋಸ್ಕರವಾಗಿ ಆಡಬೇಕಾಗೈತಿ ಅಲ್ವಾ? ಅದಕ್ಕಾಗಿ ಆಡಬೇಕಾಗೈತಿ. ಅಯ್ಯೋ ಹೆಣ್ಣಿಲ್ಲ, ಬೆಣ್ಣಿಲ್ಲ, ಬ್ಯಾಳಿಲ್ಲ, ಬೇರೆ ಬೇರೆ ಪ್ರಾಪಂಚಿಕ ವಸ್ತುಗಳಿಗಾಗಿ ನಾವು ಹತ್ರ ಅದಕ್ಕೆ ಅರ್ಥ ಇಲ್ಲ. ನಾವು ಯಾರಿಗೋಸ್ಕರ ಆಡಬೇಕು? ಪರಮಾತ್ಮನಿಗೋಸ್ಕರ ಆಡಬೇಕು. ಹೆಂಗೆ ರಾಮಕೃಷ್ಣ ಪರಮಹಂಸರು ದೇವಿಯ ದರ್ಶನಕ್ಕಾಗಿ ಕಾತುರದಿಂದ ನಿರೀಕ್ಷಣೆ ಮಾಡ್ತಾಯಿದ್ರು. ಪ್ರತಿನಿತ್ಯನೂ ಗೊಳೋ ಅಂತ ಅಳ್ತಿದ್ರು. ಸೂರ್ಯ ಅಸ್ತಮ ಆತಪ ಅಂದರೆ ಕಣ್ಣಾಗ ನೀರು ಧಾರಾಕಾರವಾಗಿ ಹೋಗ್ತಿತ್ತು. ಅವರು ಅಂತಿದ್ರು, ತಾಯಿ ಇವತ್ತಿನ ದಿನವೂ ಕೂಡ ನಿನ್ನ ದರ್ಶನ ಆಗಲಿಲ್ಲ, ಈ ದಿನವೂ ಕೂಡ ವ್ಯರ್ಥವಾಯಿತಲ್ಲವ ತಾಯಿ ಅಂತಿದ್ರು. ಯಾರು? ರಾಮಕೃಷ್ಣ ಪರಮಹಂಸರು. ಹಂಗೆ ನಾವು ಯಾವತ್ತಾದರೂ ಅತ್ತೇವೇನು? ಮತ್ತು ಅವರು ಎಲ್ಲಿ ತನಕ ಬಂದರು? ಯಾವ ಮಟ್ಟಕ್ಕೆ ಬಂದರು? ತಾಯಿ ಇವತ್ತು ನೀ ದರ್ಶನ ಕೊಡಲಿಲ್ಲ ಅಂದ್ರೆ ನಾನು ಈ ಶಿರ ಇಟ್ಕೊಂಡು ಏನು ಮಾಡಲೇವ? ನಿನ್ನ ಖಡ್ಗಕ್ಕೆ
ಈ ಶಿರವನ್ನು ಇದು ನಿನ್ನ ಪಾದವನ್ನು ಒಪ್ಪಿಸ್ತೀನಿ ಅಂದರು. ಈ ಶಿರ, ಈ ಖಡ್ಗದಿಂದ ಈ ಶಿರವನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತೀನಿ ತಾಯಿ ಅಂತಕ್ಕಂಥದ್ದು ಇದು ವಿಚಾರ. ಅಂದ್ರೆ ಅಷ್ಟು ಅವರಿಗೆ ಇದು ಇರಬೇಕು, ಕಳಕಳಿ ಇರಬೇಕು, ಅಷ್ಟು ತೀವ್ರತೆ ಇರಬೇಕು, ಅಷ್ಟು ಚಡಪಡಿಕೆ ಇರಬೇಕು. ಈಗ ಚೆಂಡು ಹಿಡಿದಿರ್ತಕ್ಕಂಥ ಮನುಷ್ಯನಿಗೆ ಚೆಂಡು ಹಿಡಿದು ನೀರಿನಲ್ಲಿ ಮುಳುಗಿಸಿದಾಗ ಅವನು ಏನು ಯೋಚನೆ ಮಾಡ್ತಾನೆ? ಏನು ಯೋಚನೆ ಮಾಡ್ತಾನೆ? ಮ್ಯಾಲೆ ಯಾವಾಗ ಬಂದೇನೋ ಅಂತಾನ ಅವನು. ಹೌದಾ? ಮ್ಯಾಲೆ ಯಾವಾಗ ಬಂದಾನೆ ಅಂತಾನ. ಏನು ಮಕ್ಕಳ ಮರಿ ಯೋಚನೆ ಮಾಡ್ತಾನ? ಏನು ವ್ಯಾಪಾರದ ಯೋಚನೆ ಮಾಡ್ತಾನ? ನನ್ನ ಮಗಳು ಏನು ಮಾಡಕತ್ತಾಳೋ, ನನ್ನ ಹೆಂಡತಿ ಏನು ಮಾಡಕತ್ತಾಳೋ, ಅವ್ರು ಏನು ಯೋಚನೆ ಮಾಡ್ತಾನ? ನನ್ನ ಬಿಸ್ನೆಸ್ಸೊಂದು ಬಗ್ಗೆ ಯೋಚನೆ ಮಾಡ್ತಾನೆ? ಇಲ್ಲ. ನಾನು ಮೊದಲು ಇಲ್ಲಿಂದ ಎದ್ರು ಸಾಕಪ್ಪ ಅಂತ ನಾವು ಯೋಚನೆ ಮಾಡ್ತೀವಿ. ಅಂಥ ಚಡಪಡಿಕೆ ನಮಗೆ ಬರಬೇಕು. ಅವರೇ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಶ್ರೀಮಂತರ ಮನೆಯ ದಾಸಿ ಅಂತಾರೆ. ಯಾರು? ರಾಮಕೃಷ್ಣ ಪರಮಹಂಸರು. ಈಗ ನೌಕರಿಗೆ ಒಂದು ಮನೆ ಒಳಗೆ ಸೇವಕಿ ಇರ್ತಾಳೆ. ಅವಳು ಹೆಂಗೆ ನಮ್ಮ ಮನೆಯವಳ ಅನ್ನಂಗೆ, ನನ್ನ ಮನೆ ಅನ್ನಂಗನೇ ಅವಳು ಸೇವೆ ಮಾಡ್ತಾ ಇರ್ತಾಳೆ. ಸೇವೆ ಮಾಡ್ತಾ ಇರಬೇಕಾದ್ರೆ ಮನೆಯೊಳಗಿರ್ತಕ್ಕಂತಹ ಹೆಂಡತಿ ಅವಳಿಗೆ ಮಗಳ ಮೇಲೆ ವಿಚಾರ ಇರ್ತತಿ. ಮಗಳು ಏನು ಮಾಡ್ತಾ ಇದ್ದಾಳೋ ಏನೋ, ಉಂಡ್ಲೋ ಇಲ್ಲೋ, ಈ ಬಗ್ಗೆ ಅವಳಿಗೆ ಹೆಂಗಿರ್ತತೋ. ದೇಹ ಎಲ್ಲೈತಿ? ಇಲ್ಲೈತಿ. ಮನಸ್ಸು ಎಲ್ಲೈತಿ? ಅಲ್ಲೈತಿ. ಹಾಗೆಯೇ ನಾವು ಎಲ್ಲೇ ಇರಲಿ, ಹೌದಾ, ಮನಸ್ಸು ಮಾತ್ರ ಎಲ್ಲಿರಬೇಕು? ಪರಮಾತ್ಮನ ಹತ್ರ ಇರಬೇಕು. ಇದು ವಾಸ್ತವವಾಗಿ ನಮಗೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಅಂಶ. ಸರಿ, ಇಲ್ಲಿ ಹೇಳ್ತಾರೆ, ದೇವ ನಿನ್ನನ್ನು ಮರೆತಿರುವೆ. ಯಾರಾದರೂ ಕೂಡ ರಾತ್ರಿ ಹೊತ್ತು ಆ ಪರಮಾತ್ಮನನ್ನು ನೆನೆಸ್ಕೊಂಡು ಮಕ್ಕೊಂಡಿದ್ದುಂಟ? ಅವನು ಸ್ಮರಣೆ ಮಾಡಿ ಮಕ್ಕೊಂಡಿದ್ದುಂಟ? ಬ್ಯಾಡಪ್ಪ, ನೀವು ಕೂತ್ಕೊಳ್ಬೇಡ್ರಪ್ಪ, ಮಕ್ಕಂಡಾದ್ರೂ ಕೂಡ ಅವನನ್ನು ನೆನೆಸಿದ್ದುಂಟ? ಪರಮಾತ್ಮ, ಇವತ್ತಿಂದು ಅಮೂಲ್ಯವಾಗಿರ್ತಕ್ಕಂತಹ ದಿನ ನನಗೆ ಕರುಣಿಸಿದಿ ಅಂತ ಹೇಳಿ ಮಕ್ಕೊಂಡಿದ್ದು ಉಂಟ? ಇಲ್ಲ. ಹೌದಲ್ಲ? ಬೆಳಗ್ಗೆ ಎದ್ದಾಗ ಇವತ್ತಿಗೂ ಕೂಡ ಸೂರ್ಯನ ದರ್ಶನ ನನಗೆ ಕರುಣಿಸಿದೆಯಲ್ಲಪ್ಪ ಪರಮಾತ್ಮ, ನಾನು ಎಂಥ ಪುಣ್ಯವಂತ ಅಂತ ಹೇಳಿ ಏನಾದರೂ ಕೂಡ ಸ್ಮರಣೆ ಮಾಡಿದ್ದುಂಟ? ಇಲ್ಲ. ಅವ ಕೊಟ್ಟ ಕಾಯ ಅವನಿಗೆ ಒಂದು ಕ್ಷಣ ನಾವು ನೆನೆಸಲಿಲ್ಲ ಅಂದರೆ ಈ ದೇಹ ಹೊತ್ತು ಬಂದುದರ ಫಲವೇನು ಅಂತಕ್ಕಂಥದ್ದು. ಸರಿ, ನೀನು ಮರೆತಿರುವೆ. ನನ್ನನ್ನು ನಿನ್ನೆಡೆಗೆ ಕರೆದುಕೋ ದೇವಾ ಎಂದು ಆ ದೇವ ಗಂಡನಿಗೆ ಅಳುತ್ತಿದ್ದಾಳೆ. ಯಾರು ಅಳುತ್ತಿದ್ದರೆ? ದೇವ ಗಂಡನಿಗೆ ಅಂತಕ್ಕಂಥದ್ದು. ನಿನ್ನ ಅಳುವಿಕೆಗೆ ಒಂದು ಅರ್ಥ ಇರ್ತಿತ್ತು. ಹೌದಾ? ನಿನ್ನ ಅಳುವಿಕೆಗೆ ಒಂದು ಅರ್ಥ ಇರ್ತಿತ್ತು. ಜೊಟ್ಟಾದ ಬಾಳ್ವೆ ಇದು, ಏನು ಸ್ವಾದ ಇಲ್ಲ ಇದು. ಅಂಥ ಬಾಳ್ವೆಗೆ ಗಟ್ಟಿ ವಸ್ತು ಎಂದು ಹಿಡಿದುಕೊಂಡ್ರೆ ಹತ್ರ ಏನು ಫಲ? ಬೆಂಡು ವಸ್ತುವನ್ನು ಹಿಡ್ಕೊಂಡು ಅದು ಗಟ್ಟಿ ಐತಿ ಅಂತ ತಿಳ್ಕೊಂಡ್ರೆ ಮತ್ತು ಹಾಳು ಬಾವಿ ನಿಮಗೆ ತಪ್ಪಿದ್ದಲ್ಲ, ಬೀಳೋದು ಖಚಿತ ಅಂತ. ಹಣ್ಣು ತಿಂದರೆ ಸುಖವಾಗುವಂತೆ ಹಣ್ಣು ತಿನ್ಬೇಕು, ಮಣ್ಣು ಮುಕ್ಕಿದರೆ ಹಿತ ಆಗ್ತತೇನು? ಆಗಲ್ಲ. ಆದ್ದರಿಂದ ತಂಗಿ, ಅಳಬೇಡವ ನೀನು. ನಿನ್ನ ಕಳುಹ ಬಂದವರೆಲ್ಲ ಉಳ್ವಿಕೊಂಬವರೇನು ಅಂತ ಹಾಡ್ತಾ ಎಲ್ಲಿ ಹೊಂಟರು? ಗುಡಿಗೇರಿ ಕಡೆ ಹೊಂಟರು. ಯಾರು? ಶರೀಫಜ್ಜಾರು. ಹಿಂಗೆ ಶಿಶುನಾಳದ ಒಂದು ದೇವಾಲಯದಲ್ಲಿ, ಒಂದು ದೇವಾಲಯ, ಶರೀಫರು ಪ್ರಭುಲಿಂಗ ಲೀಲೆಯ ಪಾಠ ಪ್ರವಚನ ಮಾಡ್ತಿದ್ದರು. ಪ್ರಭುಲಿಂಗ ಲೀಲೆಯನ್ನು ಪ್ರವಚನ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಚಾಮರಸ ಬರೆದಿರ್ತಕ್ಕಂತಹ ಅಲ್ಲಮನ ವಚನ ಚಂದ್ರಿಕೆ, ಅಲ್ಲಮನ ಪ್ರಭುಲಿಂಗ ಲೀಲೆ, ಅದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಅದನ್ನು ಇವರು ಪ್ರವಚನ ಮಾಡ್ತಿದ್ರು. ಮತ್ತು ಅಲ್ಲಿಗೆ ಒಬ್ಬರು ಗುರುಗಳು ಎನಿಸ್ಕೊಂಡವರು ಬಂದರು. ಅವರಿಗೆ ಒಂದಿಷ್ಟು ಸಂಗೀತ ಬರ್ತಿತ್ತು. ತಂಬೂರಿಯನ್ನು ನುಡಿಸುವುದನ್ನು ಕಲ್ತಿದ್ರು ಅವರು. ತಂಬೂರಿಯನ್ನು ಕೂಡ ನುಡಿಸುವುದನ್ನು ಕಲ್ತಿದ್ರು.
ಆದರೆ ಅವರು ತಮ್ಮ ಅಲ್ಪ ಸಂಗೀತ ವಿದ್ಯೆಯನ್ನು ಊರ ಭಕ್ತರೆದುರು ಹೋದಲ್ಲೆಲ್ಲ ಮೆರೆಸಬೇಕು ಅಂತಕ್ಕಂಥದ್ದು ಬಲವಾದ ಇಚ್ಛೆ. ಇದೇ ಉತ್ಸಾಹದಲ್ಲಿ ತಮ್ಮ ಭಕ್ತರೊಡಗೂಡಿ ಅವರು ದೇವಾಲಯಕ್ಕೆ ಬರ್ತಾರೆ. ಯಾರು? ಆ ಗುರುಗಳು. ಆ ಗುರುಗಳಿಗೆ ಶರೀಫರ ಬಗ್ಗೆಗೆ ಅನಾದರ ಭಾವನೆ, ಗೌರವ ಇರಲಿಲ್ಲ. ಯಾಕೆ? ಮಹಮ್ಮದೀಯನು ಅಂತ. ಮಹಮ್ಮದೀಯನು ಇವನು, ಇವನಿಗೇನು ಗೊತ್ತು ಪ್ರಭುಲಿಂಗ ಲೀಲೆ ಅಂತಕ್ಕಂಥ ಒಂದು ರೀತಿಯ ಅಸಡ್ಡ ಭಾವನೆ ಅವರಲ್ಲಿ ಮನೆ ಮಾಡಿತ್ತು. ಆ ಗುರುಗಳು ಸಭೆಯಲ್ಲಿ ಶರೀಫರನ್ನು ಹಿಂದೆ ಇಟ್ಟು ತಮ್ಮ ವಿದ್ಯಾ ಪ್ರದರ್ಶನಕ್ಕೆ ಅಣಿಯಾದರು. ನಿಂದೇನಿದ್ರು ಆಮೇಲಪ್ಪ, ನಂದು ಮೊದಲು ಅಂತ. ಯಾರು? ಆ ಗುರುಗಳು. ತಂಬೂರಿಯನ್ನು ಶ್ರುತಿಗೊಳಿಸಬೇಕು ಅಂತ ಹೇಳಿ ಅದರ ಕಿವಿ ಹಿಂಡಲು ಪ್ರಾರಂಭಿಸಿದರು. ಇರ್ತಕ್ಕಲ್ಲ ಬೇಣೆ, ಅದನ್ನು ಅಣಿಗೊಳಿಸ್ತಾ ಇದ್ದಾರೆ. ಕೆಲ ಹೊತ್ತು ಕಿವಿ ಹಿಂಡುವುದರೊಳಗನೆ ಹೋಗ್ಬಿಡ್ತವ್ರು. ಸ್ವರ ಸರಿಪಡಿಸೋದ್ರಲ್ಲೇ ಹೋಗ್ಬಿಡ್ತು. ಶರೀಫರು ಅಂತಾರೆ, ಆಯ್ತೇನ್ರಿ ಸ್ವಾಮಿ ಅಂದರು. ಯಾರು? ಶರೀಫಜ್ಜಾರವರು. ಆಗ ಗುರುಗಳು ಅಂತಾರೆ, ಗುರುಗಳು ಅಂದಾಗ ಶರೀಫರು ಹೇಳಿದ ಮಾತನ್ನು ಅವ್ರ ಲಕ್ಷ್ಯಕ್ಕೆ ತರಲೇ ಇಲ್ಲ. ಭಾಳ ಹೊತ್ತು ಹೀಗೆ ಗುರುಗಳು ತಂಬೂರಿ ಕಿವಿ ಹಿಂಡುವುದರಲ್ಲೇ ಕಳೆದರು. ಆಗ ಶರೀಫರು ಆಯ್ತೇನಪ್ಪ ಸ್ವಾಮಿ ಅಂದರು. ಮತ್ತೊಂದು ಸಲ ಆಯ್ತೇನಪ್ಪ ಸ್ವಾಮಿ ಅಂದರು. ಆಗ ಗುರುಗಳಿಗೆ ಸ್ವಲ್ಪ ಅದು ಮಾತು ಹಿಡಿಸಲಿಲ್ಲ. ಇವನು ನನಗೆ ಕೇಳೋದು ಅಂತ ಹೇಳಿ ಸ್ವಲ್ಪ ಅವರಿಗೆ ಅವಮಾನ ಆದಂಗಾತು. ಆ ಸಿಟ್ಟು ಏನು ಮಾಡಿದಪ್ಪ ಅಂದ್ರೆ ಆ ಕಿವಿ ಮೇಲೆ ತೋರಿಸಿದ್ರು. ಬಲವಾಗಿ ಕಿವಿ ಹಿಂಡಿಬಿಟ್ರು. ಆವಾಗ ತಂತಿಗಳು ಏನಾಗ್ಬಿಟ್ವಪ್ಪ ಅಂದ್ರೆ ಹರಿದು ಹೋಗ್ಬಿಟ್ವು. ತಂಬೂರಿಯ ತತ್ತಿಗಳು ಹರಿದು ಹೋಗ್ಬಿಟ್ವು. ಆಗ ಆ ತಂಬೂರಿಯನ್ನು ಅಲ್ಲೇ ಒಗದ ಸಭೆಯನ್ನು ಬಿಟ್ಟ ಹೋದ. ಶರೀಫರು ಆ ತಂಬೂರಿಯನ್ನು ಕೈಗೆತ್ಕೊಂಡ್ರು, ನೋಡಿದರು, ಹರಿದ ತಂತಿಯನ್ನು ಸರಿ ಮಾಡಿದರು, ಕಣ್ಣು ಮುಚ್ಚಿದರು, ಹಾಳಾಗಿ ಹತ್ತಿದ್ರು. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರಿದೆ ಬಾರಿಸದಿರು ತಂಬೂರಿ, ಸರಸ ಸಂಗೀತದ ಹುರುಗಳರಿಯದೆ ಕರದೊಳ ಹಿಡಿಯ ಬ್ಯಾಡ ತಂಬೂರಿ, ಮಧ್ಯದೋಳು ಏಳು ನಾದದ ತಂಬೂರಿ, ಇದನ್ನು ತಿದ್ದಿ ನಡೆಸಬೇಕೋ ತಂಬೂರಿ, ಸಿದ್ಧ ಸಾಧಕರ ಸುವಿದ್ಯೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರಿದೆ ಬಾರಿಸದಿರು ತಂಬೂರಿ. ಇದರ ಬಗ್ಗೆ ಮತ್ತೆ ಮುಂದಿನ ವಾರ ವಿಚಾರ ಮಾಡೋಣ. ಜೈ ಜೈ ಗುರುಮಂಗಳಮ ಪಾರ್ವತಿ ಶಿವ ಹರ ಹರ